ನಾಳೆ ಅಂದರೆ ಮಂಗಳವಾರ 26 ಸೆಪ್ಟೆಂಬರ್ 2023ರಂದು ವಿವಿಧ ಸಂಘಟನೆಗಳು ಕರ್ನಾಟಕ ಜಲ ಸಂರಕ್ಷಣಾ ಸಮಿತಿ ಅಂತೇಳಿ ಒಂದು ಇದರ ಅಡಿಯಲ್ಲಿ ಬೆಂಗಳೂರು ನಗರವನ್ನು ಕಾವೇರಿ ಜಲಾಶಯದ ಒಂದು ವಿಷಯದ ಸಂಬಂಧದಲ್ಲಿ ಬೆಳಗ್ಗೆ 6ರಿಂದ ಸಂಜೆ 6 ತನಕ ಬೆಂಗಳೂರು ಬಂದ್ ಮಾಡೋದಾಗಿ ಕರೆ ನೀಡಿದ್ದಾರೆ. ಜೊತೆಗೆ ಬೆಂಗಳೂರು ನಗರದ ಪುರಭವನದಿಂದ ಮೈಸೂರು ಬ್ಯಾಂಕಿನ ವರೆಗೆ ಬಂದ ನಂತರ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನಾ ಸಭೆಯನ್ನು ಮಾಡಲಿಕ್ಕೆ ಕೂಡ ಒಂದು ಅಪ್ಲಿಕೇಶನ್ ಅನ್ನು ಪೊಲೀಸರು ಕೂಡ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಬೆಂಗಳೂರು ನಗರದಲ್ಲಿ ಯಾವುದೇ ರೀತಿಯಾದಂತಹ ಪ್ರತಿಭಟನೆ ಅಥವಾ ಪೊಸಿಷನ್ಗಳನ್ನು ತೆಗೆಯಬಾರದು ಅಂತಕ್ಕಂಥ ಒಂದು ನಿರ್ಬಂಧ ಇದೆ. ಎರಡನೇದಾಗಿ ಸರ್ವೋಚ್ಚ ನ್ಯಾಯಾಲಯದ ಆದೇಶಗಳು ಕೂಡ ಯಾವುದೇ ರೀತಿಯ ಬಂದ್ಗೆ ಅವಕಾಶವನ್ನು ಕೊಡೋದಿಲ್ಲ. ಬಂದ್ ಮಾಡ್ತಕ್ಕಂಥದ್ದು ಸರಿ ಇಲ್ಲ ಅಂತೇಳಿ ಮತ್ತು ಒಂದು ವೇಳೆ ಬಂಧನ ಮಾಡಿದ್ದೇ ಆದಲ್ಲಿ ಆ ಸಂದರ್ಭದಲ್ಲಿ ಯಾವುದಾದ್ರೂ ಅಹಿತಕರ ಘಟನೆಗಳು ನಡೆದರೆ, ಯಾವುದಾದ್ರೂ ಆಸ್ತಿ ಪಾಸ್ತಿಗೆ ನಷ್ಟ ಉಂಟಾದರೆ ಅದನ್ನು ಈ ರೀತಿ ಬಂದ್ ಮಾಡಿದಂತಹ ವ್ಯಕ್ತಿಗಳಿಂದ ಅಥವಾ ಸಂಘಟನೆಗಳಿಂದ ಅದನ್ನು ಪೂರೈಸಬೇಕು ಅಂತಕ್ಕಂಥ ಈ ಹಿನ್ನೆಲೆಯಲ್ಲಿ ಅವುಗಳನ್ನು ತೀರ್ಮಾನ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾಳೆ ಬಂದಿಗೆ ಅವಕಾಶವನ್ನು ಕೊಡಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಅದೇ ರೀತಿಯಾದಂತಹ ಒಂದು ಎಂಡೋರ್ಸ್ಮೆಂಟ್ ಅನ್ನು ಕೊಡಲಾಗಿದೆ. ಆದ್ರಿಂದ ಯಾವುದೇ ಕಾರಣಕ್ಕೂ ನಾವು ಬಂದ್ಗೆ ಅನುಮತಿಯನ್ನು ಕೊಡ್ಲಿಕ್ಕೆ ಆಗೋದಿಲ್ಲ. ಜೊತೆಗೆ ಮೆರವಣಿಗೆಯನ್ನು ಕೂಡ ಅನುಮತಿ ಕೊಡಲಿಕ್ಕೆ ಆಗೋದಿಲ್ಲ. ಅದೇ ರೀತಿಯ ಒಂದು ಎಂಡೋರ್ಸ್ಮೆಂಟ್ ಅನ್ನು ಈಗಾಗಲೇ ಈ ಸಂಘಟನೆಗಳಿಗೆ ನೀಡಲಾಗಿದೆ. ಜೊತೆಗೆ ಬೆಂಗಳೂರು ನಗರದಲ್ಲಿ ನಾಳೆ ಒಂದು ಬಂದ್ ಹಿನ್ನೆಲೆಯಲ್ಲಿ, ಬಂದ್ ಕರೆಯ ಹಿನ್ನೆಲೆಯಲ್ಲಿ ವ್ಯಾಪಕವಾದಂತಹ ಪೊಲೀಸ್ ಸುರಕ್ಷಣಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಎಲ್ಲ ಆಯಕಟ್ಟಿನ ಸ್ಥಳಗಳಲ್ಲಿ KSRP ಮತ್ತು CR ಪುಲಿಗಳು, ಜೊತೆಗೆ ಸಿವಿಲ್ ಸಿಬ್ಬಂದಿಗಳು, ಅಧಿಕಾರಿಗಳು, ಅದರ ಜೊತೆಗೆ ಹೊಯ್ಸಳ ಪೆಟ್ರೋಲ್ ವೆಹಿಕಲ್ಸ್ಗಳು ಮತ್ತು ಅಡಿಷನಲ್ ಫೋರ್ಸ್ ಬೇರೆ ಕಡೆಯಿಂದ ಬಂದಿರತಕ್ಕಂಥದ್ದು ಹೋಮ್ ಗಾರ್ಡ್ ಸಿಬ್ಬಂದಿಗಳು, ಹೀಗೆ ವ್ಯಾಪಕವಾದಂತಹ ಒಂದು ಸುರಕ್ಷಣಾ ಕ್ರಮಗಳನ್ನು ನಾಳೆ ಕೈಗೊಳ್ಳಲಾಗಿದೆ. ಜೊತೆಗೆ ನಾಳೆ ಈ ಬಂದ ಸಮಯದಲ್ಲಿ ಒತ್ತಾಯಪೂರ್ವಕವಾಗಿ ಯಾರು ಕೂಡ ಬಂದನ್ನು ಅನುಷ್ಠಾನ ಮಾಡಲಿಕ್ಕೆ ಆಗುತ್ತಿಲ್ಲ. ಯಾರಾದರೂ ವಾಲಂಟರಿಯಾಗಿ ಅವರ ವಾಹನಗಳನ್ನು ಮಾಡೋದನ್ನು ನಿಲ್ಲಿಸಿದ್ರೆ ಅಥವಾ ಬಿಸ್ನೆಸ್ ಎಸ್ಟಾಬ್ಲಿಷ್ಮೆಂಟ್ಗಳನ್ನು ಕ್ಲೋಸ್ ಮಾಡಿಕೊಟ್ರೆ ಯಾವುದೇ ಸಮಸ್ಯೆ ಇಲ್ಲ. ಆದರೆ ಒತ್ತಾಯಪೂರ್ವಕವಾಗಿ ಯಾರಾದರೂ ಬಂದನ್ನು ಅನುಷ್ಠಾನ ಮಾಡಲಿಕ್ಕೆ ಹೋದರೆ ಪೊಲೀಸರು ಅವರ ಮೇಲೆ ತೀವ್ರ ಕ್ರಮವನ್ನು ಕೈಗೊಳ್ತಾರೆ. ಕಾನೂನು ಕ್ರಮಗಳನ್ನು, ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗುತ್ತದೆ. ಜೊತೆಗೆ ಬೆಂಗಳೂರು ನಗರದಾದ್ಯಂತ ಸ್ಮೂತ್ ಫ್ಲೋ ಆಫ್ ಟ್ರಾಫಿಕ್ಗೆ ದೃಷ್ಟಿಯನ್ನು ಕೂಡ ಸಂಪೂರ್ಣವಾದಂತಹ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಎಲ್ಲ ಕಡೆಗಳಿಗೂ ಕೂಡ ನಾವು ಸಿಬ್ಬಂದಿಗಳನ್ನು ಡಿಪ್ಲಾಯ್ ಮಾಡಿಕೊಂಡಿದ್ದೇವೆ. ಇದ್ರ ಜೊತೆಗೆ ನಮ್ಮ ಸಿವಿಲ್ ಅಧಿಕಾರಿಗಳಲ್ಲದೇನೆ ಹೊರಗಡೆ CID ಮತ್ತು ISC ಇಂದ ಕೂಡ ನಾವು ಅಧಿಕಾರಿ ಸಿಬ್ಬಂದಿಗಳನ್ನು ತೆಗೆದುಕೊಂಡಿದ್ದೇವೆ. ನಮ್ಮಲ್ಲಿ ಈಗಾಗಲೇ ಈ ಗಣೇಶ ಉತ್ಸವದ ಪ್ರಯುಕ್ತ ಒಂದು RAF ಕಂಪನಿ ಕೂಡ ನಮ್ಮಲ್ಲಿ ಇತ್ತು. ಈಗ ಇನ್ನೊಂದು ಅಡಿಷನಲ್ RAF ಕಂಪನಿಯನ್ನು ಕೂಡ ನಾವು ತೆಗೆದುಕೊಳ್ತಾ ಇದ್ದೇವೆ. ಅದು ಕೂಡ ಈಗ ಪ್ರಾರಂಭಿಸಲಿಕ್ಕೆ ನಮಗೆ ಬರ್ತಾ ಇದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಒಂದು ಬಂದ ಹಿನ್ನೆಲೆಯಲ್ಲಿ ವ್ಯಾಪಕವಾದಂತಹ ಎಲ್ಲ ಸುರಕ್ಷತಾ ಕ್ರಮಗಳನ್ನ ಮಾಡಲಾಗಿದೆ. ಜೊತೆಗೆ ಬೆಂಗಳೂರು ನಗರದಾದ್ಯಂತ ಇವತ್ತು ಮಧ್ಯರಾತ್ರಿ 12 ಗಂಟೆಯಿಂದ ನಾಳೆ ಮಧ್ಯರಾತ್ರಿಯವರೆಗೆ 144 ಸೆಕ್ಷನ್ ಅಡಿಯಲ್ಲಿ ನಿಷೇಧಾಜ್ಞೆ ಕೂಡ ಜಾರಿಯಲ್ಲಿರ್ತದೆ. ಅಂದ್ರೆ ಮೋರ್ ದನ್ 5% ಯಾವುದೇ ರೀತಿಯ ರಸ್ತೆಗಳಿಗೆ ಓಡಾಡ್ತಕ್ಕಂಥದ್ದು ಮತ್ತು ಆಗಕೂಡದು ಅಂತಕ್ಕಂಥ ಒಂದು ನಿಷೇಧಾಜ್ಞೆಯನ್ನು ಕೂಡ ನಾವು ಜಾರಿ ಮಾಡಿದ್ದೇವೆ. ಇಷ್ಟು ಕ್ರಮಗಳನ್ನು ಈಗಾಗಲೇ ಕೈಗೊಳ್ಳಲಾಗಿದೆ. ಮತ್ತು ಸಾರ್ವಜನಿಕರಲ್ಲಿ ಅಪೀಲ್ ಮಾಡ್ತಕ್ಕಂಥದ್ದು ಏನಾದರೂ ಅವರಿಗೆ ಸಮಸ್ಯೆಗಳು ಅಥವಾ ತೊಂದರೆಗಳು, ಡಿಸ್ಟ್ರೆಸ್ ಉಂಟಾದಲ್ಲಿ 112ಗೆ ಕರೆ ಮಾಡಿ ನಮ್ಮ ಪೊಲೀಸ್ ಸಿಬ್ಬಂದಿ ತ್ವರಿತವಾಗಿ ಅವರಿಗೆ ಸ್ಪಂದಿಸ್ತಾರೆ. ಸರ್, ಎಷ್ಟು CR, ಎಷ್ಟು DR? ಒಟ್ಟು ಸುಮಾರು ಎಲ್ಲ ಸೇರಿ ಒಂದು 100 ಪ್ಲಟೂನ್ಗಳ KSRP, CR ಎಲ್ಲ ಸೆಗ್ರಿಗೇಷನ್ ಹೇಳಿದ್ರೆ KSRP ಎಷ್ಟು? KSRP 60, CR 40.
ಆಮೇಲೆ ಪ್ರಿವೆಂಟಿವ್ ಕಸ್ಟಡಿ ತಗೊಂಡಿದ್ದೀರಾ? ಇಟ್ ಡಿಪೆಂಡ್ಸ್ ಆನ್ ದ ಸಿಚುವೇಶನ್. ಬಟ್ ಇದುವರೆಗೆ ಇವತ್ತಿನ ಸಿಆರ್ ಎಷ್ಟು ಸರ್? ಸರ್, ಈ ಪ್ರೀವಿಯಸ್ 2016ರಲ್ಲಿ ಮೈಸೂರು ರೋಡಿಲೆಲ್ಲ ತುಂಬಾ ಗಲಾಟೆ ಆಗಿತ್ತು ಸರ್. ಅಲ್ಲೆಲ್ಲ ಯಾವ ರೀತಿ ಬಂದೋಬಸ್ತ್ ಮತ್ತೆ ಆಗಿರ್ತಕ್ಕಂಥ ಎಲ್ಲ ಘಟನಾವಳಿಗಳನ್ನ ನಾವು ಅವಲೋಕಿಸಿದ್ವಿ ಮತ್ತು ಅದರ ಆಧಾರದ ಮೇಲೆ ನಮ್ಮ ಇವತ್ತಿನ ಅಂದ್ರೆ ನಾಳೆಯ ಸುರಕ್ಷತಾ ಕ್ರಮಗಳನ್ನು ನಾವು ಅದರಲ್ಲಿ ಫ್ಯಾಕ್ಟರ್ ಮಾಡ್ಕೊಂಡಿದ್ದೇವೆ. ಈ ತಮಿಳ್ನಾಡಿಗೆ ಹೋಗೋ ಬಸ್ ಸ್ಟ್ಯಾಂಡ್ ಗಳಲ್ಲಿ ಹೆಂಗಿರುತ್ತೆ ಸರ್ ಭದ್ರತೆ? ಮತ್ತೆ ಆ ಒಂದು ತಮಿಳ್ನಾಡಿಗೆ ಹೋಗೋ ಬಸ್ಗೆ ಏನಾದ್ರು ಎಸ್ಕಾರ್ಟ್ ಕೊಡುವಂಥದ್ದು ಈ ತರ ಏನಾದ್ರು ಇರ್ತದೆ? ಅವರ ಜೊತೆ ನಾವು ಚರ್ಚೆಯಲ್ಲಿದ್ದರೆ ಅವರು ಏನು ತೀರ್ಮಾನ ತಗೊಂಡ್ರೆ ಅದ್ರ ಮೇಲೆ ನಾವು ಯಾಕೆಂದ್ರೆ ಕೆಲವು ಸಾರಿಗೆ ಸಂಸ್ಥೆಯವರು ಕೂಡ ಸಪೋರ್ಟ್ ಮಾಡಿದ್ದಾರೆ. ಸೊ ಹೀಗಾಗಿ ಅವರ ಏನು ತೀರ್ಮಾನಗಳಿದೆ ಅದರ ಆಧಾರದ ಮೇಲೆ ನಾವು ನಮ್ಮ ಇದನ್ನ ಮಾಡ್ತೀವಿ. ಎಸ್ಕಾರ್ಟ್ ಏನಾದ್ರು ಕೇಳಿದಾರೆ ಸರ್ ಅವರು? ಸರ್, ಮೂರು ಬಸ್ ರೀತಿ ಇದೆ. ಒಂದು ಪ್ರೈವೇಟ್ ಬಸ್ಸಸ್, ಇನ್ನೊಂದು ನಮ್ಮ ಕರ್ನಾಟಕ ಸಾರಿಗೆ ಬಸ್ಗಳು, ಇನ್ನೊಂದು ತಮಿಳ್ನಾಡು ಗೌರ್ಮೆಂಟ್ ಬಸ್ಗಳು. ಈಗ ನಮ್ಮದು ಟ್ರಾನ್ಸ್ಪೋರ್ಟ್ ಮಾಡುತ್ತಾ ಬಿಡುತ್ತೆ ಸರ್ಕಾರ ತೀರ್ಮಾನ ಮಾಡಿ. ತಮಿಳ್ನಾಡು ಬಸ್ಗಳಿಗೆ ಬರ್ಲಿಕ್ಕೆ ನೀವು ಹೇಳಿದಿರಾ ಇಲ್ಲ ಪ್ರಿಕಾಷನರಿ ಏನಾದ್ರು ಬೇಡ ಅನ್ನೋ ತರ ಮೆಸೇಜ್ ಪಾಸ್ ಮಾಡಿ? ಇದು ಅವರವರ ವಿವೇಚನೆಗೆ ಬಿಟ್ಟಿರ್ತಕ್ಕಂತಹ ವಿಷಯಗಳು. ಯಾವುದೇ ಸಾರಿಗೆ ಸಂಸ್ಥೆ ಇದ್ರೆ ಅವರು ಯಾವ ರೀತಿ ಮಾಡ್ತಾರೆ ಅನ್ನೋದ್ರ ಆಧಾರದ ಮೇಲೆ ನಿರ್ಭರ ಆಗ್ತದೆ. ಎರಡನೇದಾಗಿ ನಾಳೆ ಯಾವ ರೀತಿ ವಾತಾವರಣ ಇದಾಗ್ತದೆ ಅದರ ಆಧಾರದ ಮೇಲೆ ಕೂಡ ನಿರ್ಭರ ಆಗ್ತದೆ. ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು ಸಾರಿಗೆ ಸಂಸ್ಥೆಗಳು ಬಿಟ್ಟಿರ್ತಕ್ಕಂಥದ್ದು. ಬಟ್ ಬಸ್ಸಸ್ ವಿಲ್ ಆಪರೇಟ್ ಅಂತ ಹೇಳಿದ್ದಾರೆ. ನಮ್ಗೇನು ಅನುಮತಿ ಕೇಳಿಲ್ಲ, ಭದ್ರತೆ ಕೊಡ್ತೇವೆ. ಸೆಕ್ಯೂರಿಟಿ ಮೆಜರ್ಸ್ ಆರ್ ರಿಕ್ವೈರ್ಡ್, ವಿ ವಿಲ್ ಪ್ರೊವೈಡ್. ಸರ್, ನಾಳೆ ಬಂದ್ ಮಾಡೋ ಸುದ್ದಿಗೋಷ್ಠಿಯಲ್ಲಿ ಕೆಲವು ಷಡ್ಯಂತ್ರ ಆಗುವ ಸಂಭವ ಇದೆ. ಇದ್ರ ಬಗ್ಗೆ ನಾವು ತೀವ್ರವಾದಂತಹ ಎಚ್ಚರಿಕೆಯಲ್ಲಿ ಇರ್ತೀವಿ ಅಂತ ಹೇಳಿದ್ದಾರೆ. ಷಡ್ಯಂತ್ರ ಅಂದ್ರೆ ಬೇರೆ ಯಾರಾದ್ರೂ ಆ ರೀತಿ ಅದ್ರ ಬಗ್ಗೆ ನಾವು ಮಾಹಿತಿ ಅವ್ರನ್ನೇ ಕೇಳ್ಬೇಕಲ್ಲ, ಅವ್ರಿಗೆ ಷಡ್ಯಂತ್ರ ಆಗೋ ಸಾಧ್ಯತೆ ಇದೆ ಅಂತ ಹೇಳಿ ಅವ್ರನ್ನೇ ಕೇಳಬೇಕು. ಏನ್ ಷಡ್ಯಂತ್ರ ಯಾವ ರೀತಿ ಇದೆ ಅಂತ ಸರ್, ಈಗ ಹೈಕೋರ್ಟ್ಗೂ ಸಹಿತ ಸರ್ಕಾರದಿಂದ ಒಂದು ಇನ್ಫಾರ್ಮೇಶನ್ ಪಾಸ್ ಮಾಡಿದ್ದಾರೆ. ಏನಂದ್ರೆ ನಾವು ಪ್ರತಿಭಟನಾ ರ್ಯಾಲಿ ಮಾಡ್ಲಿಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳಿದ್ದಾರೆ. ನೀವು ಅದನ್ನೇ ಹೇಳಿದ್ರಿ, ಯಾವ್ದು ಪ್ರತಿಭಟನಾ ರ್ಯಾಲಿಗೆ ಅವಕಾಶ ಇಲ್ಲ ಅಂತ. ಪ್ರತಿಭಟನಾಕಾರರು ಟೌನ್ ಅಲ್ಲಿಂದ ಫ್ರೀಡಂ ಪಾರ್ಕ್ ನಂಗ ನಾವು ರ್ಯಾಲಿ ಬರ್ತೀವಿ ಅಂತ ಹೇಳಿ ಅಂದ್ರೆ ಟೌನ್ ಅಲ್ಲೆಲ್ಲ ಪಿಕಪ್ ಮಾಡ್ತೀರಾ ಅವ್ರನ್ನ? ಈಗ ಅವರ ಜೊತೆ ಸಂಘಟಕರ ಜೊತೆ ಅವ್ರಿಗೆ ನಾವು ಹೈಕೋರ್ಟ್ ನಿರ್ಣಯ ಏನಾಗ್ತದೆ ಜಡ್ಜ್ಮೆಂಟ್ ಕಾಪಿ ಬರ್ತದೆ ಅದನ್ನ ಅವ್ರಿಗೆ ಕೊಡ್ತಾ ಇದ್ದಾರೆ. ಮತ್ತು ಈಗಾಗಲೇ ಎಂಡಾರ್ಸ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅನ್ನು ಹೇಳಿದ್ದಾರೆ. ಹಿಂದಿನ ಹೈಕೋರ್ಟ್ ಜಡ್ಜ್ಮೆಂಟ್ ಅಲ್ಲಿ ಏನಿದೆ ಅದನ್ನು ಕೂಡ ಹೇಳಿದ್ದಾರೆ. ಆ ಸಂಘಟಕರ ಜೊತೆ ಮಾತಾಡಿ ಅವ್ರಿಗೆ ಹೇಳ್ತೇವೆ, ಒಂದು ವೇಳೆ ಫ್ರೀಡಂ ಪಾರ್ಕ್ಗೆ ಬಂದು ಅಲ್ಲಿ ಪ್ರತಿಭಟನೆ ಮಾಡೋದಾದ್ರೆ ನಮ್ದು ಯಾವುದೇ ರೀತಿಯಾದಂತಹ ಅಭ್ಯಂತರ ಇಲ್ಲ. ಬಟ್ ಒಂದು ವೇಳೆ ಮೆರವಣಿಗೆ ಮಾಡ್ಲಿಕ್ಕೆ ಹೋದ್ರೆ ಅದು ಅವಕಾಶ ಕೊಡ್ಲಿಕ್ಕೆ ಆಗೋದಿಲ್ಲ. ಉಚ್ಚ ನ್ಯಾಯಾಲಯದ ಆದೇಶದ ಮೇರೆಗೆ ಜೊತೆಗೆ ನಾವು ಸರ್, ಎಷ್ಟು ಜನ ನಾಳೆ ಪ್ರತಿಭಟನೆಗೆ ಭಾಗವಹಿಸ್ತಾರೆ ಅಂತ ಮಾಹಿತಿ ಇದೆ? ಅದು ಡಿಪೆಂಡ್ಸ್ ಆನ್ ದೇರ್. ಅವರು ಹೆಚ್ಚು ಜನ ಬಂದ್ರು ಕೂಡ ಇದು ಮಾಡ್ತಕ್ಕಂಥ ಎಷ್ಟು ಜನ ಪೊಲೀಸರು ಇರ್ತಾರೆ ಸರ್ ನಾಳೆ? ಅಪ್ರಾಕ್ಸಿಮೇಟ್ಲಿ ಎಷ್ಟಾಗುತ್ತೆ ಹೇಳಿಕ್ಕೆ ಆಗೋದಿಲ್ಲ. ಬಟ್ ಅವಶ್ಯಕ್ಕಿಂತಲೂ ಹೆಚ್ಚಾಗಿ ಬೇರೆ ಡಿಸ್ಟ್ರಿಕ್ಟ್ ಇಂದ ಏನಾದ್ರು ತಗೋತಾರೆ ಸರ್. ನಾ ಲಾಸ್ಟ್ ಟೈಮ್ ಟ್ರಾನ್ಸ್ಪೋರ್ಟೇಷನ್ ಸ್ವಲ್ಪ ಎಲ್ಲ ಅವರ ರೋಡಿಗೆ ಸಿಕ್ಕಿದವರಿಗೆಲ್ಲ ಅವುಗಳನ್ನ ಈಗಾಗಲೇ ಹೇಳಿದೆ. ಹಿಂದೆ ಆಗಿರ್ತಕ್ಕಂಥ ಘಟನಾವಳಿಗಳನ್ನೆಲ್ಲ ಅವಲೋಕಿಸಿ ನಾವು ಈಗ ಅದನ್ನ ನಮ್ಮ ಫೋರ್ಸ್ ಗಳನ್ನ ರಿಡಿಪ್ಲಾಯ್ ಮಾಡ್ತೀವಿ. ಸರ್, ಇದುವರೆಗೆ ಬರೀ ಸಿಬಿಡಿ ಏರಿಯಾದಲ್ಲಿ ಈ ಮಾತ್ರ ಪ್ರೊಟೆಸ್ಟ್ ನಡೀತಿತ್ತು. ಮೊನ್ನೆ ಇದೇ ಕರವೇ ಅವರು KR ಪುರಂ ಅಲ್ಲಿ ಒಂದು ಪ್ರೊಟೆಸ್ಟ್ ಮಾಡಿದ್ರು. ಟುವರ್ಡ್ಸ್ ತಮಿಳುನಾಡಿಂದ ಬಸ್ಗಳು ಎಂಟ್ರಿ ಆಗ್ತವೆ ಅನ್ನೋ ಕಾರಣಕ್ಕೆ, ಮತ್ತೆ ಹೊಸಕೋಟೆ ಹೋಗೋದು ರಸ್ತೆ, ಮತ್ತೆ ಹೊಸೂರು ರೋಡ್ ಅಲ್ಲೂ ಸಹಿತ ಪ್ರೊಟೆಸ್ಟ್ ಮಾಡೋ ಪ್ಲಾನ್ಗಳನ್ನ ಮಾಡಿದ್ರು. ಮತ್ತೆ ಮೊನ್ನೆ ಒಂದು ಆಯ್ತು ಸರ್ ಪ್ರೊಟೆಸ್ಟ್. ಸೊ ಅದ್ರ ಬಗ್ಗೆ ಏನಾದ್ರು ನಗರದಾದ್ಯಂತ ನಮ್ಮ ಎಲ್ಲಾ ಪೊಲೀಸರು ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಜೊತೆಗೆ ಬೆಂಗಳೂರು ಗ್ರಾಮಾಂತರ ಮತ್ತು ರಾಮನಗರ ಜಿಲ್ಲೆ ಮತ್ತು ಸೆಂಟ್ರಲ್ ಅವರ ಜೊತೆಯೂ ಕೂಡ ನಾವು ಚರ್ಚೆಯನ್ನು ಮಾಡಿದ್ದೇವೆ. ಈಗ ಕೇಂದ್ರ ಕಚೇರಿಯಲ್ಲಿ ಕೂಡ ಅದ್ರ ಬಗ್ಗೆ ಮೀಟಿಂಗ್ ಇತ್ತು. ಕೋಆರ್ಡಿನೇಷನ್ ಅಲ್ಲಿ ನಾವು ಮಾಡ್ತೀವಿ. ಎಂಟ್ರಿ ಪಾಯಿಂಟ್ ಅಲ್ಲಿ ಅಂದ್ರೆ ಹೆಚ್ಚುವರಿ ಹಾಕುವಂಥದ್ದು ಆಗಿದೆ. ಓಕೆ, ಥ್ಯಾಂಕ್ ಯು. ನಾಳೆ ಸಾಯಂಕಾಲ ಒಂದು And in case any organization calls for such a bulk, if any untoward incidents take place, if any damage to public property is there, the damages can be put on the organizers. The same has been communicated to the organizers who have called this bulk. Today the matter came up in the High Court also, and based on all these things, we have already intimated to the organizers that this bulk cannot be allowed. And we have imposed 144 section in the entire city. No more than 5 persons to be going together in public places. That is 144 section.
And as regards the deployment, all sensitive areas have been covered by our civil officers as well as striking forces. We have sufficient number of KSRP platoons and CR platoons. In addition, we had one company of RAF, now another company of RAF has been acquisition, and by night it will be coming. So we have 2 RAF companies, plus adequate number of civil officers and men of entire Bangalore City Police Force has been taken, as well as additional force and officers have also been requisitioned from other organizations of Karnataka Police. Sir, when last time some protest was called by some organizations, there was some attacks in the immigration. All the previous incidents that have happened during these type of agitations, once protests and processions have been taken into considerations, and we have factored all those things into our present deployment scheme. What is the development? The deployment is, as I said, the entire city police force is involved in it. Plus, in addition, we have got KSRP striking forces, about 60 KSRP striking forces, plus another 40 CR platoons, plus 2 companies of RAF, plus civil officers from other organizations are also. Any guidelines being given to these organizations? Sir? There is no guideline. They already issued an endorsement that is one. Thank you. Thank you.